ಎಎನ್ಎಂ ನ್ಯೂಸ್ಗೆ ಸ್ವಾಗತ. ರೈತರನ್ನು ಪೀಡಿಸುತ್ತಿರುವ ಶ್ರೀಗಂಧ ಮರಗಳ ಕಳ್ಳತನ. ರಾಜ್ಯ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಶ್ರೀಗಂಧ ಬೆಳೆಯುವುದನ್ನು ಪ್ರೋತ್ಸಾಹಿಸುತ್ತಿದೆ. ಸರ್ಕಾರದ ಕರೆಗೆ ಕೈಜೋಡಿಸಿದ ಸಾವಿರಾರು ರೈತರು ಈ ಮರಗಳನ್ನು ಉಳಿಸಿಕೊಳ್ಳುವ ಬಗ್ಗೆ ಇದೀಗ ದುಗುಡಗೊಂಡಿದ್ದಾರೆ. ಹೌದು, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸುಮಾರು 8-10 ವರ್ಷಗಳ ಹಳೆಯ ಮರಗಳಿಗೆ ಕಳ್ಳರು ಕತ್ತರಿ ಹಾಕುತ್ತಿದ್ದಾರೆ. ರಕ್ಷಣೆಗೆ ಅಥವಾ ಸಹಾಯಕ್ಕೆ ಮನವಿ ಮಾಡಿದರೆ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ನಮ್ಮ ಜವಾಬ್ದಾರಿಯಿಲ್ಲ ಎಂದು ಸಾಗು ಆಗುತ್ತಿರುವುದರಿಂದ ಇದೀಗ ರೈತರು ದುಗುಡಗೊಳ್ಳಲು ಕಾರಣವಾಗಿದೆ. ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬುಕ್ನಳ್ಳಿ ಗ್ರಾಮದ ಆರ್ ವೆಂಕಟೇಶ್ ಎಂಬುವರಿಗೆ ಸೇರಿದ ಬುಕ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 14ರಲ್ಲಿ 2 ಎಕರೆ ಜಮೀನಿದ್ದು, ಸದರಿ ಜಮೀನಿನಲ್ಲಿ 420 ಶ್ರೀಗಂಧದ ಮರ ಗಿಡಗಳನ್ನು ಬೆಳೆಸಿದ್ದಾರೆ. ಸದರಿ ಶ್ರೀಗಂಧ ಮರಗಳು ಸುಮಾರು 9 ವರ್ಷದ ಮರಗಳಾಗಿದ್ದು, ಅಂತಹ ಮರಗಳನ್ನು ಕಳ್ಳತನ ಮಾಡುವ ಉದ್ದೇಶದಿಂದ ಸುಮಾರು 10 ಮರಗಳನ್ನು ಗರಗಸದಿಂದ ಕತ್ತರಿಸಿ ಕಳ್ಳತನ ಮಾಡಲು ವಿಫಲರಾಗಿ ಅಲ್ಲಿಯೇ ಬಿಟ್ಟು ಹೋಗಿದ್ದು, ಸದರಿ ಶ್ರೀಗಂಧ ಮರಗಳನ್ನು ಮಾರುಕಟ್ಟೆಯ ಬೆಲೆ ಸುಮಾರು 12 ಲಕ್ಷ ರು ಬೆಲೆ ಬಾಳುವುದಾಗಿದೆ. ಸುಮಾರು 12 ಲಕ್ಷ ರು ಬೆಲೆ ಬಾಳುವ ಶ್ರೀಗಂಧದ ಮರಗಳನ್ನು ಕತ್ತರಿಸಿ ಕಳ್ಳತನ ಮಾಡಲು ಪ್ರಯತ್ನಿಸಿರುವ ಕಳ್ಳರನ್ನು ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿ ನೀಡಿದ ದೂರಿನ ಮೇಲೆ ನವೆಂಬರ್ 22ರಂದು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಈ ಹಿಂದೆ ಸಹ ಇದೇ ತೋಟದಲ್ಲಿ ಇಂತಹ ಪ್ರಕರಣ ನಡೆದಿದ್ದು, ತಾಲೂಕಿನಾದ್ಯಂತ ಇಂಥ ಪ್ರಕರಣಗಳು ಹಲವಾರು ಕಡೆ ಆಗಾಗ್ಗೆ ನಡೆಯುತ್ತಿದ್ದು, ರೈತರು ದೂರು ನೀಡಿದರೂ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ರೈತರಿಗೆ ಸಹಕಾರ ನೀಡುತ್ತಿಲ್ಲ ಎಂಬುದು ಶ್ರೀಗಂಧ ಬೆಳೆಗಾರರ ಆರೋಪ ಸಹ ಆಗಿದೆ. ಈ ಬಗ್ಗೆ ರೈತ ಮತ್ತು ಯುವಶಕ್ತಿ ರಾಜ್ಯಾಧ್ಯಕ್ಷ ಶಿವಪ್ರಕಾಶ್ ರೆಡ್ಡಿ ಮಾತನಾಡಿ, ಸರ್ಕಾರ ಶ್ರೀಗಂಧ ಬೆಳೆಯ ಬಗ್ಗೆ ವೈಜ್ಞಾನಿಕ ರೀತಿ ಅಳವಡಿಸಿ ಅದರ ಆರೈಕೆ, ರಕ್ಷಣೆ ಬಗ್ಗೆ ತಿಳುವಳಿಕೆ, ಸಾಲ ಮತ್ತು ವಿಮಾ ಸೌಲಭ್ಯ ಕಲ್ಪಿಸುವ ಬಗ್ಗೆ ಸ್ಪಷ್ಟ ನೀತಿ ರೂಪಿಸಬೇಕು. ಕಳುವಾದಲ್ಲಿ ಪೊಲೀಸರ ಕರ್ತವ್ಯವೇನು, ಅರಣ್ಯ ಇಲಾಖೆ ಕೆಲಸವೇನು ಎಂದು ತಿಳಿಸಬೇಕು. ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದ ಪಕ್ಷದಲ್ಲಿ ರೈತರು ಹೋರಾಟಕ್ಕೆ ಧುಮುಕುವುದು ಖಚಿತ ಎಂದು ಅವರು ವಿವರಿಸಿದರು.